ಎಲ್ಲ ಮಾತಾಡ್ತೀನಿ ಸತಿ ಮಾತಾಡೋದಕ್ಕೆ ಗೊತ್ತಲ್ಲ ಅಂತ ಕೊಲೆ ಬೆದರಿಕೆ ಹಾಕಿ ನಾವು ಎಲ್ಲ ಹಿಡ್ಕೊಂಡ್ವಿ ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಅವ್ರಿಗೂ ಎಲ್ಲ ಆಪ್ರೇಷನ್ ಆಗಿತ್ತು ಅವ್ರನ್ನೆಲ್ಲ ಹಿಡ್ಕೊಳಕ್ಕಿತ್ತು ನನ್ನ ಬಚಾವ್ ಮಾಡೋಕ್ಕಿತ್ತು ಹೊಡೆದು ಗ್ಲಾಸ್ ಎಲ್ಲ ಹೊಡೆದು ಇಲ್ಲೆಲ್ಲ ಒಳಗಡೆಗೆ ಆಫೀಸ್ ಒಳಗಡೆಗೆ ಒಂದು 4-5 ಜನ ಬಂದಿದ್ದರು. ಇನ್ನು ಆಚೆ ಕಡೆ ಸುಮಾರು ಒಂದು 40-70-100 ಜನ ತನಕ ಎಲ್ಲ ಹುಡುಗರು ಹೀಗೆ ನೋಡೋದಕ್ಕೆ ಯಾರೋ ಪರಿಚಯ ಆದ ಯಾರು ಹೊಸ ಮಗ ಏಕಾಏಕಿ ಹೊಡೆಯಕ್ಕೆ ಶುರು ಮಾಡ್ಬಿಟ್ರೆ ಈಗ ಅವರು ಯಾರು ನಿಮ್ಗೆ ಐಡೆಂಟಿಫಿಕೇಶನ್ ಆಗ್ತಲ್ಲ. ಅದೇ ಐಡೆಂಟಿಫಿಕೇಶನ್ ಆಗೋದಕ್ಕೆ ಯಾರೋ ಪರಿಚಯ ಆಗಲ್ವ ಮಕ್ಕ ನೋಡಿದ್ದು ಯಾವುದೋ ಒಂದು ಇಬ್ಬರು ಮಾತ್ರ ಗೊತ್ತಿಡಿ ಮಕ್ಕ ನೋಡಿದ್ರೆ ನೀವು ಐಡೆಂಟಿಫೈ ಮಾಡ್ತೀರಾ? ನಾವು ಮಾಡ್ತೀವಿ. ಈಗ ನಿಮಗೆ ಬಿಟ್ಟು ಯಾರ್ಯಾರು ಗೊತ್ತಾ ಬಿದ್ದಿದ್ದಾರೆ ಅಂಗಡಿ ಒಳಗಿದ್ದು? ಫ್ರೆಂಡು ಸಂದೇಶ್ ಅಂತ, ಇನ್ನೊಬ್ಬ ಪ್ರಮೋದ್ ಅಂತ, ಅವ್ರಿಗೆಲ್ಲ ಆಪ್ರೇಷನ್ ಆಗಿತ್ತು. ಅವ್ರಿಗೂ ಹೊಡೆದ್ಬಿಟ್ಟು. ಎಲ್ಲೆಲ್ಲಿ ಹೊಡ್ತಾ ಬಿತ್ತು ನಿಮಗೆ? ನನಗೆ ತಲೆ ಬುರುಡೆ, ಕಣ್ಣು, ಎದೆ ಭಾಗ, ಇಲ್ಲಿ ಇದು ಶೋಲ್ಡರ್ ತಗೊಬಂದಿದ್ದು ಹತ್ಯಾರ ಏನಾಯಿತು ಅಂತ ಕಾಣುತ್ತೆ. ಎಲ್ಲ ಕುಯ್ದಂಗೆ ಆಗಿದೆ. ಕುಯ್ದಿರ ಇದಕ್ಕೆ ರಾಡಲ್ಲಿ ಹೊಡೆದಿದ್ದಾರೆ. ಅಲ್ಲೇ ಕಾರಣ ಏನು ಸರ್? ಪ್ರಮುಖವಾಗಿ ನಾವು ಇಂಡಿಯಾಗೆ ಕೆಲಸ ಮಾಡ್ತಾಯಿದ್ವಿ. ಸಂಘದವ್ರನ್ನೆಲ್ಲ ನಾವು ಎಲ್ಲ ಈಗ ಮೇಲ್ಮಟ್ಟದಲ್ಲೇ ಆಗಿರೋದ್ರಿಂದ ನಮ್ಮದು ಒಂದೇ ಓಟು ಒಂದೇ ಓಟು ಅಂತ ನಾವು ಹೇಳಿದ್ವಿ. ಮೋಸ್ಟ್ಲಿ ಅದೇ ಇರಬೇಕು. ನಾವು ಮೋದಿಜಿ ಅವ್ರನ್ನ ಪ್ರಧಾನಿ ಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋರಾಟ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿ ಅದೇ ಅದನ್ನು ತೋರಿಸ್ತೀನಿ ಅಂತ ವಿಡಿಯೋ ತೋರ್ಸೋಕ್ಕೆ ಅಂತ ಏನಪ್ಪ ಅಂತ ನಾನು ನೋಡಿದೆ. ಅಷ್ಟೊತ್ತಿಗೆ ಹೊಡೆದ್ಬಿಟ್ಟು ನೋಡೋಷ್ಟು ಒಳಗಡೆಗೆ ಒಂದು 5-6 ಜನ ಬಂದಿದ್ದರು. ಆಚೆ ಕಡೆ ಸುಮಾರು ಒಂದು 100 ಜನ ತನಕ. ಅದೇ ಅವರೇ ಹೇಳಿದ್ರಲ್ಲ, ನಮ್ಮ ಪ್ರೀತಮ್ ಗೌಡ್ರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಅವ್ರ ಬೆಂಬಲಿಗರೇ. ಅದೇ ಬೆಂಬಲಿಗರು. ಅದೇ ನಾವು NDA ಕೆಲಸ ಮಾಡ್ತಾಯಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ವಿ. ನಮ್ಮ ಹಾಸನಿಂದ ಒಂದು ಅಭ್ಯರ್ಥಿ ಕಳ್ಸೋಣ ಅಂತ ಅವ್ರ ಪರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಆಗಿದೆ. ಈಗ ನಿಮ್ಗೆ ಈ ಹಿಂದೆ ಈ ಮೈತ್ರಿ ಎಲ್ಲ ಶುರುವಾದ್ಮೇಲೆ ಯಾವ್ದಾದ್ರು ಫೋನ್ಗಿನ್ ಮಾಡಿ ಬೆದರಿಕೆ ಹಾಕೋದು ಅಂತ ಏನಾರು ಆಗಿತ್ತಾ? ಇಲ್ಲ, ನಮಗೇನು ಬೆದರಿಕೆ ಹಾಕಿತ್ತಿಲ್ಲ. ನಮ್ಮ ಈಶ್ವರಪ್ಪ ಅಂತ ಒಬ್ಬ ಲಾಯರ್ ಇದ್ದಾರೆ. ಅವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರಂತೆ. ಅದನ್ನು ಪೊಲೀಸ್ ಗಮನಕ್ಕೆ ತಗೊಬಂದಿದ್ದೀವಿ. ಪೊಲೀಸ್ನವ್ರ ಗಮನಕ್ಕೆ ನಮ್ಮ ಒಳ್ಳಳ್ಳಿ ಸುರೇಶ್ ಅವರು, ಬೇಲೂರು ಶಾಸಕರು ತಗೊಬಂದಿದ್ದೀವಿ. ನೀವು ಸಂಘದ ಮುಖಂಡರುಗಳನ್ನ, ಬಿಜೆಪಿ ಲೀಡರ್ಸ್ಗಳನ್ನ ಭೇಟಿ ಮಾಡಿಸೋದಕ್ಕೆ ಭೇಟಿ ಮಾಡಿಸಿದ್ವಿ. ಸಂಘದ ಮುಖಂಡರನ್ನ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದು ಒಂದೇ NDA ಅಭ್ಯರ್ಥಿ. ಯಾರಾದರೂ ಏನಂತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾರೆ. ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಕೊಲೆ ಬೆದರಿಕೆ ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಜೀವಕ್ಕೆ ತೊಂದರೆ ಆಗೋ ರೀತಿನೇ ಸಿಚುವೇಶನ್. ಅದೇ ಏಟಾಗಿದೆ, ಆಗುತ್ತೆ. ತಲೆ ಎಲ್ಲ ಅಂಗಡಿ ಎಲ್ಲ ಪುಡಿ ಮಾಡಾಕಿದ್ದಾರೆ. ಕೆಲಸ ಮಾಡ್ತೀವಿ. ಈ ಥರ ಸಂಘಟನೆ ಕೆಲಸ, ಪಕ್ಷ ಸಂಘಟನೆ ಮಾಡೋರಿಗೆ ಈ ಥರ ಒಂದು ತೊಂದರೆ ಆಗ್ಬಿಟ್ರೆ ಯಾವ ರೀತಿ ಒಂದು ಅದೇ ಥರ ಎಲ್ಲ ವಾಲಂಟಿಯರಾಗಿ ಕೆಲಸ ಮಾಡೋವಂಥದ್ದು ಸ್ವಲ್ಪ ಹಿಂಜರಿತಾರೆ. ಥರ ಆಗಬಾರ್ದಿತ್ತು. ನಾವು ಮುಂಚೆ ಅವ್ರಿಗೆ ಕೆಲಸ ಮಾಡಿದ್ವಿ, ಒಬ್ಬೊಬ್ಬರೇ ಕೆಲಸ ಮಾಡಿದ್ವಿ. ಎಲ್ಲ ಯಾವುದೇ ಥರ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ವಿ. ಈಗ ಅವ್ರು ಯಾರ್ಯಾರು ಬೆಳೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಏನಾಗ್ಬೋದು, ಯಾವ ರೀತಿ ಕ್ರಮ ಆಗ್ಬೋದು? ಅಂದರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡ್ರೆ ಎಲ್ಲರೂ ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲ ಇದ್ದಾರೆ. ಅವ್ರಿಗೂ ಸಮಾಜಕ್ಕೆ ಅಟ್ಯಾಕ್ ಆಗಿರೋಂಥ ಇದ್ದಾರೆ. ಅವರೆಲ್ಲರಿಗೂ ಒಂದು ಧೈರ್ಯ ಬರುತ್ತೆ. ಈ ಥರ ಮುಂದಕ್ಕೆ ಆಗಬಾರ್ದು ಅಂತ ಕೇಳ್ಕೊತೀವಿ. ಈಗ ಹಾಸ್ಪಿಟ್ಲಿಗೆ ಯಾರ್ಯಾರು ಬಂದಿರು? ನಿಮ್ಮ ಪಕ್ಷದ ಫೋನ್ ಮಾಡಿರ್ತೀವಿ? ಬಂದಿದ್ರು. ನಮ್ಮ ಪ್ರಮುಖರು, ಸಭಾಪತಿಗಳು, ಉಪಸಭಾಪತಿಯವರು ಬಂದಿದ್ದರು. ಪ್ರಾಣೇಶ್ ಜಿ ಅವರು ಬಂದಿದ್ದರು. ಆಮೇಲೆ ನಮ್ಮ ಸಂಘದ ಕಾರ್ಯಕರ್ತರು, ಸಂಘದ ಎಲ್ಲ ಬಂದು ಹೋಗಿದ್ದಾರೆ. ಇಲ್ಲಿ ಇವರು ಭವಾನಿ ರೇವಣ್ಣವರು ಬಂದಿದ್ದರು. ಇನ್ನು ಇಲ್ಲಿ ಲೋಕಲ್ ಶಾಸಕರೆಲ್ಲ ಬಂದುಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಸಚಿವರು ಬಂದಿರಲ್ಲ ರೇವಣ್ಣ? ಸಚಿವರು, ಮಾಜಿ ಸಚಿವರು ಬಂದವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.